ಒಂದು ವರ್ಲ್ಪೂಲ್ ಫ್ರಿಜ್ನ ಚೆಕ್ ಮಾಡ್ತಾ ಇದ್ದೀವಿ. ಪ್ರಾಬ್ಲಮ್ ಏನಂದರೆ ಲೈಟಾಗಿ ಕೂಲಿಂಗ್ ಇದೆ, ಮೇಲ್ಗಡೆ ಕೆಳಗಡೆ ಕೂಲಿಂಗೇ ಇಲ್ಲ. ಸೊ ಕಂಪ್ರೆಸರ್ ರನ್ನಿಂಗ್ ಇದೆ. ಫಸ್ಟ್ ಹಿಂದೆ ಬರೋಣ. ಇದು ಬಂದ್ಬಿಟ್ಟು ಡಯಾಗ್ರಾಮು ನೋಡ್ಕೊಳ್ಳಿ. ಇದು ಬೋರ್ಡಲ್ಲ, ಟೈಮರ್ ಮಾಡೋದು. ಸೊ ಕಂಪ್ರೆಸರ್ ಆನ್ ಮಾಡಿದ್ದೀನಿ, ಓಡ್ತಾ ಇದೆ. ಸೊ ಪೈಪೆಲ್ಲ ಲೈಟಾಗಿ ಬಿಸಿ ಇದೆ. ಸೊ ಕೂಲಿಂಗ್ ಇಲ್ಲಾಂದರೆ ಏನಾಗಿರುತ್ತೆ, ಬನ್ನಿ ಒಳಗೆ ಹೋಗೋಣ. ಇನ್ನೂ ಒಳಗೆ ಹೋಗೋಣ ಬನ್ನಿ. ಸೊ ತಣ್ಣಗೆ, ಲೈಟಾಗಿ ತಣ್ಣಗಿದೆ. ಫ್ಯಾನ್ ಓಡ್ತಾ ಇಲ್ಲ, ಸೌಂಡ್ ಕೇಳಿಸ್ತಾ ಇದೆ. ಲೈಕ್ ಫ್ಯಾನ್ ಓಡೋ ಸೌಂಡ್ ಕೇಳಿಸ್ತಾ ಇಲ್ಲ, ಗ್ಯಾಸ್ ಸಪ್ಲೈ ಆಗ್ತಿರೋ ಸೌಂಡ್ ಕೇಳಿಸ್ತಾ ಇದೆ. ತಣ್ಣಗೆ ಸ್ವಲ್ಪ ಇದೆ, ಕೆಳಗೆ ಕೂಲಿಂಗ್ ಹೋಗ್ತಾ ಇಲ್ಲ, ಮೇಲ್ಗಡೆ ಲೈಟಾಗಿದೆ. ಬನ್ನಿ ಇವೆಲ್ಲ ಬಿಚ್ಬಿಟ್ಟು ತೆಗೆಯೋಣ. ಒಳಗಡೆ ಹೇಗೆ ಫ್ಯಾನ್ ಓಡ್ತಾ ಇಲ್ವಾ, ವೋಲ್ಟೇಜ್ ಬರ್ತಾ ಇದೆಯಿಲ್ವಾ ಅಂತೆಲ್ಲ ಚೆಕ್ ಮಾಡೋಣ. ಸೊ ಬನ್ನಿ. ಕವರ್ಸ್ ಬಿಚ್ಚಿಕ್ಕಿದ್ದೀನಿ. ಸೊ ಇನ್ನೂ ಏನೇನು ಬೇಕು, ಟೂಲ್ಸ್ ಏನು ಬೇಕು ಅಂದರೆ ಒಂದೇ ಒಂದು ಸ್ಕ್ರೂ ಡ್ರೈವರು, ಒಂದು ಕ್ಲ್ಯಾಂಪ್ ಮೀಟ್ರ್, ಮಲ್ಟಿಮೀಟ್ರ್ ಬೇಕಾಗುತ್ತೆ. ಸೊ ಇಲ್ಲಿ 2 ಸ್ಕ್ರೂ ಬರುತ್ತೆ, ಬಿಚ್ಕೊಳ್ಳೋಣ. 2 ಬಿಚ್ಕೊಂಡಿದ್ದೀನಿ. ಸೊ ಈಗ ಸ್ಟೇಡಿಗೆ ಅಂದರೆ ಬಂದುಬಿಡುತ್ತೆ. ಸೊ ಮೇಲಿಗೆ ಇಲ್ಲೊಂದು ಸ್ಕ್ರೂ ಬರುತ್ತೆ. ಕ್ಯಾಪ್ ಓಪನ್ ಮಾಡಿ. ಆಲ್ರೆಡಿ ಕಲಾವಿದರು ಯಾರು ಬಿಚ್ಚಿದ್ದಾರೆ, ನೋಡೋಣ ಬಿಚ್ಚೋಣ. ಸ್ಕ್ರೂಗಳು 2 ರಿಮೂವ್ ಮಾಡಿದ್ದೀನಿ. ಸೊ ಇದನ್ನ ಹಿಡಿಯೋಣ. ಐಸ್ ಕಟ್ಟಿದ್ರೆ ನೀವು ಎಳಿಯೋಕ್ಕಾಗೋದಿಲ್ಲ. ಐಸ್ ಕಟ್ಟಿಲ್ಲ ಅಂದರೆ ಆರಾಮಾಗಿ ಎಳ್ಕೊಬೋದು. ಮುಂದೆ ಕೆಲಸ ಸ್ವಲ್ಪ ಕಷ್ಟ ಆಗ್ತಾಯಿದೆ ನೋಡಿ. ಬಿಚ್ಚಬೇಕಿದ್ರು ವರ್ಲ್ಪೂಲಲ್ಲಿ ಈ ಥರ ಬರುತ್ತೆ. ಕವರ್ ಬಿಚ್ಕೋಬೇಕಾಗತ್ತೆ. ಕವರು ಸ್ಲೈಡಿಂಗ್ ಇರುತ್ತೆ. ಇದು ಹಿಂಗೆ ಬಂದರೆ ಆರಾಮಾಗಿ ಬರುತ್ತೆ. ಈ ಲಾಕ್ ಇರುತ್ತೆ ನೋಡಿ, ಈ ಲಾಕು ಮೇಲೆ ಎಳಿಬೇಕಾಗತ್ತೆ. ಕೆಳಗಡೆ ಲಾಕ್ ಇರುತ್ತೆ. ಇದು ಈ ಲಾಕ್ ಎಲ್ಲ ಬರುತ್ತೆ. ಸೊ ಇವಾಗಲೂ ಬರ್ತಾಯಿಲ್ಲ ಅಂದರೆ ಈ ಸ್ಕ್ರೂನು ಬಿಚ್ಚಬೇಕಾಗುತ್ತೆ. ಇದೊಂದು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡೋದು ನೀವು ನೋಡಿ, ಐಸು ಆನ್ ಮಾಡಿದ್ದೀನಿ. ಎಲ್ಲ ಕಡೆ ಐಸ್, ಲೈಕ್ ಅಂದರೆ ಚಿಲ್ನೆಸ್ಸು, ಈ ಥರ ಐಸ್ ಫಾರ್ಮೇಷನ್ ಆಗ್ತಾಯಿದ್ರೆ ಗ್ಯಾಸ್ ಇದೆ ಅಂತಲೇ ಅರ್ಥ. ಅದೇ ಕಾರಣಕ್ಕೂ ಗ್ಯಾಸ್ ಇಲ್ಲ ಅಂತ ಅಂದ್ಕೋಬೇಡಿ. ನೋಡಿ ಫುಲ್ಲು ಚಿಲ್ಲಾಗ್ತಾಯಿದೆ. ಈ ಪೈಪ್ ಮೇಲೆಲ್ಲ ಐಸ್ ಕಟ್ಟಿದೆ. ಇನ್ ಕೇಸ್ ಹಂಗೆ ರನ್ ಮಾಡಿಬಿಟ್ರೆ ಫುಲ್ಲಾಗಿ ಐಸ್ ತುಂಬ್ಕೊಳ್ಳುತ್ತೆ. ಆವಾಗ ಎಳೆಯೋಕ್ಕೆ ಹೋದರೆ ಏನಾಗುತ್ತೆ ಗೊತ್ತಾ, ಈ ಥರ್ಮಾಕೋಲ್ ಇದೆಯಲ್ಲ, ಈ ಥರ್ಮಾಕೋಲು ಯಾರೋ ಒಬ್ರು ಎಳೆದ್ಬಿಟ್ಟು ಹಾಳು ಮಾಡಿದ್ದಾರೆ. ತೋರಿಸ್ತೀನಿ ಅದನ್ನು. ಹಂಗೆ ನೋಡಿ ಇನ್ನೊಂದು ಫ್ರಿಜ್ ಇದೆ ಇಲ್ಲಿ, ಸ್ಯಾಮ್ಸಂಗ್ದು, ಹಂಗೆ ಮಾಡಿದ್ದಾರೆ. ಐಸ್ ಕಟ್ಟಾಗ ಎಳೆದಾಗ ಸೊ ಎಲ್ಲ ಚಿಂದಿ ಚಿತ್ರಾನ್ನ ಆಗ್ಬಿಟ್ಟಿರುತ್ತೆ ನೋಡಿ. ಇದೇನಾಗಿಲ್ಲ, ಐಸ್ ಕಟ್ಟಿರುತ್ತೆ ಹಂಗೆ ಹಿಂಗೆ ನೋಡಿ, ಫಿಕ್ಸ್ ಆಗಿರ್ತಿರೋದು ಹಿಂಗೆ ಫಿಕ್ಸ್ ಆಗಿರಬೇಕು. ಹಿಂಗೆ ಕಚ್ಕೊಂಡಿರುತ್ತಲ್ಲ, ಐಸ್ ಕಟ್ಟಿದಾಗ ಏನು ಮಾಡ್ತಾರೆ, ಜೋರಾಗಿ ಎಳಿತಾರೆ. ಏನೋ ಕಚ್ಕೊಂಡಿದ್ದು, ಸ್ಕ್ರೂ ಬಿಚ್ಚಿದ್ದೀವಲ್ಲ ಅಂತ ಎಲ್ಲ ಅಂಟ್ಕೊಂಡಿರುತ್ತೆ ಐಸ್ಗೆ, ಎಲ್ಲ ಕಿತ್ಕೊಬಂದಿದೆ. ಸೊ ಇವೆಲ್ಲ ಹೊರಗಡೆ ಸಿಗೋದಿಲ್ಲ, ಕಂಪ್ನಿಲೂ ಸಿಗೋದಿಲ್ಲ ಈ ಮಾಡಲ್ದು. ಸೊ ಇದನ್ನು ಆಲ್ಟ್ರೇಷನ್ ಮಾಡಾಕಬೇಕಾಗತ್ತೆ. ಸದ್ಯಕ್ಕೆ ಇವಾಗ ವರ್ಲ್ಪೂಲ್ ತೋರಿಸೋದು. ಇನ್ನು ಬನ್ನಿ ವರ್ಲ್ಪೂಲು ಫ್ಯಾನ್ ಇವಾಗ ಓಡ್ತಾ ಇಲ್ಲ. ಕೈಯಲ್ಲಿ ತೋರಿಸೋಣ, ಓಡ್ತಾ ಇಲ್ಲ. ಒಂದು ತಲೆ ಮೇಲೆ ಹಾಕೋಣ ಅಂತ ಹೇಳ್ರಿ, ಅದಕ್ಕೆ ಜಾಮ್ ಗೀಮ್ ಆಗಿಲ್ಲ. ಯಾಕಂದ್ರೆ ಫ್ರೀಯಾಗಿ ತಿರುಗ್ತಾ ಇದೆ. ಏನೋ ಜಾಮ್ ಆಗಿದ್ರೆ ಹೊಡ್ರೆ ತಿರುಗುತ್ತೆ. ಸೊ ತಿರುಗ್ತಾ ಇಲ್ಲ. ಸೊ ಇಲ್ಲಿ ವೋಲ್ಟೇಜ್ ಬರ್ತಾ ಚೆಕ್ ಮಾಡಬೇಕು. ಇಲ್ಲಿ ಏನು ವೋಲ್ಟೇಜ್ ಬರಬೇಕು, ಎ ಸಿ ವೋಲ್ಟೇಜ್ ಬರಬೇಕು. ಚೆಕ್ ಮಾಡೋಣ. ಮಲ್ಟಿಮೀಟ್ರ್ ವಿಡಿಯೋ ನೋಡಿದರೆ ನೋಡ್ಕೊಳ್ಳಿ. ನೋಡಿ ನಾನು ಎ ಸಿ ವೋಲ್ಟೇಜಲ್ಲಿ ಸೆಟ್ ಮಾಡಿದ್ದೀನಿ. ಇವಾಗ 221 ಬರ್ತಾಯಿದೆ. 221ಇಂದ 240 ಹತ್ರ ಬಂದರೆ ವೋಲ್ಟೇಜ್ ಬರ್ತಾಯಿದೆ ಅಂತ 2 ವೈರ್ನ ಈ 2 ಪಿನ್ಗೆ ಕೊಟ್ಟಿದ್ದೀನಿ. ಚೆಕ್ ಮಾಡ್ತಾಯಿದ್ದೀನಿ. 100% ಫ್ಯಾನು ಆಗಿದೆ. ಫ್ಯಾನ್ಗೆ ಮಿಷಿನ್ನೇ ಸೇಲ್ ಮಾಡಿಬಿಟ್ಟಿದ್ದಾರೆ. ಏನು ಬೇಕೋ ಏನೋ ಗೊತ್ತಿಲ್ಲ. ಸೊ ಕೊಟೇಶನ್ ಎಷ್ಟು ಕೊಟ್ಟರು, ಎಷ್ಟಿಗೆ ರೆಡಿ ಆಗುತ್ತೆ ಅಂದರು. ಮಿಷಿನ್ನು 100% ಏನೂ ಆಗಿಲ್ಲ. ಇದೊಂದು ಫ್ಯಾನ್ ರಿಪ್ಲೇಸ್ ಮಾಡಿದ್ರೆ ಪಕ್ಕ ಪರ್ಫಾರ್ಮೆನ್ಸ್ ಬರುತ್ತೆ. ವೆರಿ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಇನ್ನೊಂದ್ಸತಿ ಗೊತ್ತಾಯ್ತಲ್ಲ, ಫ್ಯಾನ್ ಮೋಟ್ರು ಹೋಗಿದೆ. ಈ ಫ್ಯಾನ್ ಮೋಟ್ರು ಹಾಕಿದ್ರೆ ಇದು ಪರ್ಫೆಕ್ಟಾಗಿ ರನ್ ಆಗುತ್ತೆ ಅಷ್ಟೇ, ಇನ್ನೇನು ತೊಂದರೆ ಇಲ್ಲ. ಥ್ಯಾಂಕ್ ಯು. ಹಂಗೆ ಲೈಕ್ ಮಾಡ್ತಾಯಿರಿ, ಇನ್ನೂ ವೀಡಿಯೋಗಳು ಹಾಕ್ತಾ ಇರ್ತೀನಿ ಅರ್ಥ ಆಗೋ ಥರ.